ಆದ ಕಾರಣ ನಾನು ಪೊಲೀಸ್ನವರಿಗೆ ಮನವಿ ಮಾಡ್ತೀನಿ, ನಿಮ್ಗೆ ಈಗಾಗಲೇ ನಮ್ಮ ಮಾನ್ಯ ಸಚಿವರು ಮಂಗಳ ಇದ್ರು ಆದೇಶ ಮೊದಲೇ ಕೊಟ್ಟಿದ್ದಾರೆ, ಯಾರು ಗೋಹತ್ಯೆ ಮಾಡಿ ಗೋಕಳ್ತನ ಮಾಡ್ತಾರೆ ಅವ್ರಿಗೆ ಗುಂಡಾಕಿ ಅಂತೇಳಿ. ಇಷ್ಟೊಂದು ನಿಮ್ಗೆ ಅವ್ರು ರಕ್ಷಣಾತ್ಮಕವಾಗಿ ನಿಮ್ಗೆ ಹೇಳಿಕೆ ಕೊಟ್ಟದ ಮೇಲೆ ನೀವು ಯಾರನ್ನ ಆದೇಶ ಅಂತ ಗೊತ್ತಾಗ್ತಾ ಇಲ್ಲ. ಒಂದೆರಡು ಅದನ್ನು ಮಾಡಿ ನೋಡಿ, ಅವಾಗ ಇಲ್ಲಿ ಗೋಕಳ್ತನ ಪರ್ಮನೆಂಟ್ ಆಗಿ ನಿಲ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ನಿಮ್ಮ ಈ ಕೇಸ್ಗಳು ಎಲ್ಲೂ ಪ್ರಯೋಜನ ಕೊಡುದಿಲ್ಲ. ಅವರಿಗೆ ಹಾಕ್ಬೇಕಾಗಿದ್ದೆ ಬೇರೆ. ಅವರನ್ನ ಈಗ ಉತ್ತರ ಪ್ರದೇಶದ ಕಡಿಮೆ ಆಗ್ತದೆ ಅನ್ನುವಾಗಲೇ ಮತ್ತೆ ಪುನಃ ಗೋಕಳತನ ಪ್ರಕರಣ ಪದೇ ಪದೇ ಬರ್ತಾ ಇದೆ. ಈಗ ಮೊನ್ನೆ ನಡೆದಂತ ಗೋಕಳತನ ಪ್ರಕರಣ ಎಷ್ಟು ನಮ್ಗೆ ಭಯ ಹುಟ್ಟಿಸಿದೆ ಅಂತ ಹೇಳಿದ್ರೆ, ಇಂಥ ಒಂದು ನಗರ ಭಾಗದಲ್ಲಿ, ಅದು ಹನುಮಂತ ದೇವಸ್ಥಾನದ ಪಕ್ಕದ ಆವರಣ, ಅಂತ ಆವರಣದಲ್ಲಿ ಪ್ರತಿ ಬೀಟ್ ಪೊಲೀಸರು ತಿರುಗಾಡ್ತಾರೆ. ಮೊದಲೆಲ್ಲ ಸಿಬ್ಬಂದಿಗಳು ಎಲ್ಲಿ ಹನುಮಂತ ದೇವಸ್ಥಾನ ಹತ್ರ ನಿಯೋಜಿಸ್ತಿದ್ರು, ಈಗ ಮೊನ್ನೆ ಇದ್ರು ಇಲ್ಲೋ ನಮಗೂ ಗೊತ್ತಿಲ್ಲ. ಆದ್ರೆ ಎಷ್ಟೊಂದು ಏನು ಅವ್ರಿಗೆ ಭಯನೇ ಇಲ್ಲ, ಕಾನೂನಿನ ಭಯನೇ ಇಲ್ಲ. ಆ ರೀತಿ ರಾಜಾರೋಷ ಅವರು ಕಳ್ಳತನ ಮಾಡಿದ್ದಾರೆ, ಅದು ಹಿಂಸಾತ್ಮಕವಾಗಿ ಕಾರಿನಲ್ಲಿ ತುಂಬುತ್ತಾ ಇರುವಂತದನ್ನು ನೋಡಿದ್ರೆ ನಿಜವಾಗಿ ಇದು ತುಂಬಾ ಬೇಸರ ಸಂಗತಿ. ಇಲ್ಲಿ ನಮ್ಗೆ ಅವ್ರಿಗೆ ಕಾನೂನಿನ ಹೆದರಿಕೆ ಇಲ್ಲದೆ ಯಾಕಾಗಿದೆ ಅಂತ ಹೇಳಿದ್ರೆ, ನಾವು ಹಾಕುವಂತಹ ಕೇಸ್ಗಳು ಅದು ಯಾವುದೂ ಪ್ರಯೋಜನಕ್ಕಿಲ್ಲ, ನಿಷ್ಪ್ರಯೋಜಕ ಕೇಸ್ಗಳು. ಇವತ್ತು ಅವ್ರ ಕೇಸ್ ಈಗ ನಿನ್ನೆ ನಿಜವಾಗಿಯೂ ನಾನು ಪ್ರಶಂಸೆ ಮಾಡ್ತೀನಿ, ನಮ್ಮ ಕಾರ್ಯಕರ್ತರ ಸಹಕಾರನೂ ಇತ್ತು. ನಿನ್ನೆ ಅವರನ್ನ ಹಿಡಿಯುವಂತ ಕೆಲಸ ಮಾಡಿ ಚೇಸ್ ಮಾಡಿ ಹಿಡಿದಿದ್ದಾರೆ, 7 ಜನರನ್ನ ಹಿಡಿದಿದ್ದಾರೆ, ಕಾರನ್ನು ಹಿಡಿದಿದ್ದಾರೆ. ಆದ್ರೆ ಅವ್ರು ಇಷ್ಟು ರಾಜಾರೋಷವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲಿಂದ ಕುಮ್ಮುಕ್ಕಿದೆ ಅಂತ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರಕರಣವನ್ನು ಕೇವಲ ನಾರ್ಮಲ್ ಸೆಕ್ಷನ್ ಗಳನ್ನ, ಕಳ್ಳತನದ ಸೆಕ್ಷನ್ ಅನ್ನು ಹಾಕಿ ಅವ್ರಿಗೆ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಅವರು ಜಾಮೀನ್ ಮೇಲೆ ಹೊರಗಡೆ ಬರ್ತಾರೆ, ಮತ್ತೆ ಪುನಃ ಅದನ್ನೇ ಮಾಡ್ತಾರೆ. ಅದರಿಂದ ಅವರಿಗೆ ಯಾವುದೇ ಫರಕ್ ಬೀಳ್ತಾ ಇಲ್ಲ, ಅವರಿಗೆ ಈ ಕಾನೂನು ಯಾವುದೇ ಒಂದು ಹೆದರಿಕೆನೇ ಇಲ್ಲ ಅನ್ನೋದು ಇದು ಸ್ಪಷ್ಟವಾಗಿ ನಮ್ಗೆ ಗಮನಕ್ಕೆ ಬಂದಿದೆ. ಆದ ಕಾರಣ ನಾನು ಪೊಲೀಸ್ನವರಿಗೆ ಮನವಿ ಮಾಡ್ತೀನಿ, ನಿಮ್ಗೆ ಈಗಾಗಲೇ ನಮ್ಮ ಮಾನ್ಯ ಸಚಿವರು ಮಂಗಳ ಇದ್ರು ಆದೇಶ ಮೊದಲೇ ಕೊಟ್ಟಿದ್ದಾರೆ, ಯಾರು ಗೋಹತ್ಯೆ ಮಾಡಿ ಗೋಕಳ್ತನ ಮಾಡ್ತಾರೆ ಅವ್ರಿಗೆ ಗುಂಡಾಕಿ ಅಂತೇಳಿ. ಇಷ್ಟೊಂದು ನಿಮ್ಗೆ ಅವ್ರು ರಕ್ಷಣಾತ್ಮಕವಾಗಿ ನಿಮ್ಗೆ ಹೇಳಿಕೆ ಕೊಟ್ಟದ ಮೇಲೆ ನೀವು ಯಾರನ್ನ ಆದೇಶ ಅಂತ ಗೊತ್ತಾಗ್ತಾ ಇಲ್ಲ. ಒಂದೆರಡು ಅದನ್ನು ಮಾಡಿ ನೋಡಿ, ಅವಾಗ ಇಲ್ಲಿ ಗೋಕಳ್ತನ ಪರ್ಮನೆಂಟ್ ಆಗಿ ನಿಲ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ನಿಮ್ಮ ಈ ಕೇಸ್ಗಳು ಎಲ್ಲೂ ಪ್ರಯೋಜನ ಕೊಡುದಿಲ್ಲ. ಅವರಿಗೆ ಹಾಕ್ಬೇಕಾಗಿದ್ದೆ ಬೇರೆ. ಅವರನ್ನ ಈಗ ಉತ್ತರ ಪ್ರದೇಶದ ಮಾದರಿಯಲ್ಲಿ ಹೇಗೆ ದರೋಡೆ ಪ್ರಕರಣವಂತೆ ಬೇರೆ ಬೇರೆ ಗುಂಡಾ ರಾಜ್ಯ ಆಗಿದ್ದು ಒಂದು ಸಮಯದಲ್ಲಿ, ಅಲ್ಲಿ ಇವತ್ತು ಯಾವ ತರ ರಾಮರಾಜ್ಯ ಸ್ಥಾಪನೆ ಆಗಿದೆ, ಇನ್ನೂ ಸಹ ಅದನ್ನು ಮಾಡಬಹುದು. ನೀವು ಅವ್ರ ಮೇಲೆ ಯಾವ ರೀತಿ ಅಂದ್ರೆ ನಿಮ್ಮ ಪೊಲೀಸ್ ಕ್ರಮ ಏನಿದೆ, ಕೇವಲ ಕೇಸ್ ಮಾಡಿ ಕೋರ್ಟ್ಗೆ ಹಾಕುವುದು ಅದು ದಿನನಿತ್ಯದ ಕೆಲಸ ಇತ್ತು. ಆದ್ರೆ ಯಾವ ರೀತಿಯಲ್ಲಿ ಅವರಿಗೆ ಅದನ್ನು ಪೊಲೀಸರ ಒಂದು ಹೆದರಿಕೆ ಯಾಕೆ ಬರಬೇಕು ಅದನ್ನ ತೋರಿಸುವಂತದ್ದು ಆಗ್ಬೇಕು ಅವ್ರಿಗೆ. ಆ ರೀತಿಯಲ್ಲಿ ಗಡಿಪಾರು ಮಾಡುವಂಥದ್ದು, ನಾನು ಅದನ್ನ ಮಾರ್ಮಿಕವಾಗಿ ಹೇಳ್ತೇನೆ. ಗಡಿಪಾರು ಅಂದ್ರೆ ನಾವು ಇಲ್ಲಿ ಗಡಿಪಾರು ಮಾಡುವಂಥದ್ದಲ್ಲ, ನಿಮ್ಮದೇ ಆದ ಶೈಲಿಯಲ್ಲಿ ಆ ಗಡಿಪಾರು ಮಾಡಿ ಒಂದೆರಡು ಉದಾಹರಣೆಯನ್ನು ನೀವು ಮಾಡಿ ತೋರಿಸಿ ಮುಂದೆ ಇಲ್ಲಿ ಗೋಕಳ್ಳತನದ ಪ್ರಕರಣ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಭಟ್ಕಳದಲ್ಲಿ ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಇವತ್ತು ಭಟ್ಕಳದಲ್ಲಿ ಮೂಲ ನಿವಾಸಿಗಳಿಗಿಂತ ಹೊರಗಡೆಯಿಂದ UP, ಬಿಹಾರ, ಈ ಕಡೆ ಕೇರಳ, ಈ ಕಡೆ ಭದ್ರಾವತಿ, ಶಿವಮೊಗ್ಗ ಎಲ್ಲೆಲ್ಲಿಂದೆಲ್ಲ ಬಂದು ಇಲ್ಲಿ ವಾಸ್ತವ್ಯ ಮಾಡಿಕೊಂಡು ಬೇರೆ ಬೇರೆ ಇದು ಯಾವ್ದು ಗಾಂಜಾ ಮಾಫಿಯಾ ಇರ್ಬೋದು, ಬೇರೆ ಬೇರೆ ಪ್ರಕರಣದಲ್ಲಿ ಇರುವಂತದ್ದು ಇರ್ಬೋದು, ಇವತ್ತು ಅವರು ಹಣಕ್ಕಾಗಿ ಈ ರೀತಿ ಗೋಕಳ್ತನ ಮಾಡುವಂಥದ್ದು, ಪಟ್ಟಿಗೆ ಹೋಗಿ ಗೋಕಳ್ತನ ಮಾಡುವಂತ ಪ್ರಕರಣಗಳು ಇವೆ. ಈ ಸದ್ಯ ನಿರಂತರವಾಗಿ 1-2 ತಿಂಗಳಿಗೆ ಒಂದೊಂದು ಪ್ರಕರಣ ಬರ್ತಿದೆ. ಮತ್ತೊಂದು ವಿಚಾರ ಏನಂತಂದ್ರೆ, ಖಾಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅವ್ರ ಮೇಲೆ ಗೋಕಳ್ಳತನ ಪ್ರಕರಣ ಆಗ್ತಾರೆ. ನಿಜವಾಗಿಯೂ ಅವರು ಮಾರಕಾಸ್ತ್ರಗಳನ್ನ ಕಾರಲ್ಲಿ ಇಟ್ಕೊಂಡಿರ್ತಾರೆ. ಇದಕ್ಕೆ ನಿಮ್ಗೆ CCTV ಫುಟೇಜ್ ಇದೆ. ಕಾಮಾಕ್ಷಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಆ ಗೋಕಳ್ಳತನ ಮಾಡುವಾಗ ಅಲ್ಲಿ ಬಂದಂತ ಏನು ಹಾಲಾಕುವಂತ ಹುಡುಗನಿಗೆ ಅವರು ತಲವಾರನ್ನ ತೋರಿದಂತ ಉದಾಹರಣೆ ಇದೆ. ಇಂಥ ಪ್ರಕರಣಗಳಿರುವಾಗ ಅವ್ರಿಗೆ ಮಾರಕಾಸ್ತ್ರದ ಅಡಿಯಲ್ಲಿ ನಾವು ಸೆಕ್ಷನ್ ಅನ್ನು ಹಾಕಿ ಅವ್ರಿಗೆ ಒಳಗೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ದಯವಿಟ್ಟು ನಾನು ಮಾನ್ಯ ಉಪ ಅಧೀಕ್ಷರಲ್ಲಿ ಮನವಿಯನ್ನ ಮಾಡ್ತೇನೆ, ದಯವಿಟ್ಟು ಏನಾದ್ರೂ ಸಿಬ್ಬಂದಿಗಳ ಕೊರತೆ ಇದ್ರೆ ನಮ್ಗೆ ನಾವು SP ಅವರಿಗೆ ಮನವಿ ಮಾಡ್ತೀವಿ. ಇಲ್ಲಿ ಯಾಕಂದ್ರೆ ಭಟ್ಕಳ ನೀವು ಸೂಕ್ಷ್ಮ ಪ್ರದೇಶ ಅಂತ ತೋರಿಸ್ತಾನೆ ಇದ್ದೀರಿ, ಆ ಕಾರಣಕ್ಕೆ ನಾವು ಯಾವುದೋ ಒಂದು ಕಾರ್ಯಕ್ರಮ ಬಂದಾಗ ಬಂದೋಬಸ್ತ್ ಹಾಕೋದ್ರ ಜೊತೆಗೆ ಬಾಕಿ ಸಮಯವೂ ಸಹ ಭಟ್ಕಳ ಸೂಕ್ಷ್ಮ ಪ್ರದೇಶವಾಗಿದೆ. ಅದಕ್ಕೆ ನೀವು ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಬೇಕು. ಯಾಕಂದ್ರೆ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಭಟ್ಕಳ ಒಂದು ಪ್ರಮುಖ ಕ್ಷೇತ್ರ ಆಗಿರೋದು, ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸಿಬ್ಬಂದಿ ಹೆಚ್ಚುವರಿಯಾಗಿ ಮಾನ್ಯ SP ಅವರು ನೀಡಬೇಕಾಗಿದೆ. ಯಾಕಂದ್ರೆ ನೋಡಿ, ಇವತ್ತು ಹನುಮಂತ ದೇವಸ್ಥಾನದಲ್ಲಿ ಸಿಬ್ಬಂದಿ ಇರಬೇಕಿತ್ತು, ನಾವೆಲ್ಲ ತಿಳ್ಕೊಂಡಿದ್ವಿ ಅಲ್ಲಿ ಒಬ್ರು ಸಿಬ್ಬಂದಿ ಇರ್ತಾರೆ ಅಂತೇಳಿ. ಮಾರಿಕಾಂಬ ದೇವಸ್ಥಾನ ಇರ್ತದೆ. ಇವತ್ತು ನಾವು ಖಾಲಿ CCTVಯನ್ನು ಅವಲಂಬಿಸಿ ನೋಡ್ಬೇಕಾಗಿದೆ. ಒಂದೊಮ್ಮೆ CCTV ಇಲ್ಲದೆ ಇದ್ರೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ, ಆ ರೀತಿ ವ್ಯವಸ್ಥೆ ಬಂದಿದೆ. ಮತ್ತೆ ಇನ್ನೊಂದು ವಿಚಾರ, ಇದಕ್ಕೂ ಮೊದಲು ನಾವು ಹೇಳಿದ್ವಿ, ಬೈಪಾಸ್ ಇಂದ ಏನು ಗಾಡಿ ಒಳಗೆ ಬರ್ತದೆ ಇಲ್ಲಿ ಮಾರ್ಕೆಟ್ ಹೋಗುವಂಥದ್ದು, ಅಲ್ಲಿ ಹೈಯೆಸ್ಟ್ ಅನ್ನೋನ್ ನಂಬರ್ ಅಂದ್ರೆ ಸ್ಟಿಕ್ಕರ್ ಹಚ್ಚಿರುವಂತದ್ದು, ನಂಬರ್ ಪ್ಲೇಟ್ ಇಲ್ಲದೆ ಇರುವಂತದ್ದು, ಬೇರೆ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ ಇರುವಂತ ನಂಬರ್ಗಳ ಗಾಡಿ
ಬಹುತೇಕ ಇಲ್ಲಿ ಭಟ್ಕಳದಲ್ಲಿ ತಿರುಗಾಡ್ತಾರೆ ರಾತ್ರಿ ಸಮಯದಲ್ಲಿ. ರಾತ್ರಿ 12-1 ಗಂಟೆಗೆ ಎಷ್ಟೆಷ್ಟು ಬೇರೆ ಬೇರೆ ರಿಜಿಸ್ಟ್ರೇಷನ್ ನಂಬರ್ ಗಾಡಿ ತಿರುಗಾಡ್ತಿದೆ, ಅದು ಯಾವುದೂ ಪರಿಶೀಲನೆ ಸರಿ ಆಗ್ತಾ ಇಲ್ಲ. ದಯವಿಟ್ಟು ಸಾಧ್ಯತೆ ಇದೆ, ಈಗಾಗಲೇ ನಮ್ಮ ಮಾಜಿ ಶಾಸಕರು ಹೇಳಿದ್ರು, ನಮ್ಮ ಸರ್ಕಾರ ಇರುವಾಗ 5 ಕಡೆ ಚೆಕ್ ಪೋಸ್ಟ್ ಇತ್ತು. ಇವತ್ತು ಯಾವ ಚೆಕ್ ಪೋಸ್ಟ್ ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿ ನಾನು ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀನಿ, ಬೈಪಾಸ್ ಅಲ್ಲಿ ಒಳಗಡೆ ಬರುವಂತ ಜಾಗದಲ್ಲಿ 1-2 ಸಿಬ್ಬಂದಿಗಳನ್ನ ಹಾಕಿ ನೀವು ಚೆಕ್ ಪೋಸ್ಟ್ ಹಾಕಿ. ಕೇವಲ ಯಾರೋ ಒಬ್ರು ಬೈಕ್ ಅಲ್ಲಿ 1-2 ಜನ ಹೋಗ್ತಾರೆ ರಾತ್ರಿ, ಏನೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋಣ ಅನ್ಕೊಂಡು ಅವರಿಗೆ 18,000-20,000 ಹಾಕಿ ಅವರಿಗೆ ಕಾನೂನು ಪ್ರಕಾರ ಹಾಕ್ಲೇಬೇಕು. ನೀವು ಅದನ್ನ ಕ್ರಮ ಕೈಗೊಳ್ಳಿ. ಜೊತೆಗೆ ಇಂಥ ಪ್ರಕರಣಗಳಲ್ಲೂ ಗಂಭೀರವಾಗಿ ಅವರಿಗೆ ಶಿಕ್ಷೆ ಸಿಗುವಂತ ರೀತಿಯಲ್ಲಿ ಅವರನ್ನು ಹಿಡಿಯುವಂತ ಕೆಲಸ ಆಗ್ಲಿ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದೊಮ್ಮೆ ಇದು ಇನ್ನೂ ನಿರಂತರವಾಗಿ ನಡೆದ್ರೆ ಭಟ್ಕಳದಲ್ಲಿ ಇವತ್ತೇನು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಇದನ್ನ, ಯಾಕಂದ್ರೆ ಜನರಿಗೆ ತುಂಬಾ ಆಕ್ರೋಶ ಇದೆ. ಎಷ್ಟೆಷ್ಟೋ ಮನೆ ಇವತ್ತು ಅವರು ಇಲ್ಲಿ ಅಲ್ಲಿ ಕರೀತಾ ಇದ್ರು, ಮನೆ ಬಾಗಿಲಿಗೆ ಕೊಟ್ಟಿಗೆರು ಬಂದಿದ್ದಾರೆ. ಮುಂದೆ ಗೋಕಲ್ತನ ಮಾಡೋದು, ಮುಂದೆ ಬೇರೆ ಮನೆಗೆ ಹೋಗಿ ಹೆಂಗಸರು ಮಕ್ಕಳಿದ್ದಲ್ಲಿ ಹೋಗಿ ಅವರು ಇಂಥ ಕೃತ್ಯಗಳನ್ನ ಬೇರೆ ರೀತಿ ಕೃತ್ಯಗಳು ಮಾಡುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಈಗಲೇ ಮುನ್ನೆಚ್ಚರಿಕೆ ವಹಿಸಿ ಅವ್ರ ಮೇಲೆ ಗಂಭೀರ ಪ್ರಕರಣ, ಈಗೇನು ಸಿಕ್ಕಿದ್ದಾರೆ ಇಬ್ರು, ಇನ್ನೊಬ್ಬರು ತಪ್ಪಿಸ್ಕೊಂಡಿದ್ದಾರೆ, ಅವ್ರ ಮೇಲೆ ಗಂಭೀರ ಪ್ರಕರಣ ಹಾಕಿ ಸದ್ಯದಲ್ಲಿ ಅವರು ಹೊರಗೆ ಬರಬಾರ್ದು, ಇಲ್ಲ ಗಡಿಪಾರ ಆಗಬೇಕು. ಆ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಒಂದು ಉದಾಹರಣೆ ಅಂದ್ರೆ ಜನರಿಗೆ ಹೋಗ್ಬೇಕು, ನಾವು ಇಷ್ಟೊಂದು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಇದು ನಿರಾಶಾದಾಯಕ ಆಗ್ತದೆ. ಇಲ್ಲಾಂದ್ರೆ ಮತ್ತೆ ಮುಂದಿನ 1-2 ತಿಂಗಳು ಬಿಟ್ಟು ಮತ್ತೆ ನಾವು ಬಂದಿಲ್ಲ ಅದೇ ಪ್ರತಿಭಟನೆ ಇಳಿಬೇಕಾಗ್ತದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಕ್ರಮ ಕೈಗೊಳ್ಬೇಕಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ಧನ್ಯವಾದಗಳು. ಪೊಲೀಸ್ ಇಲಾಖೆಯಿಂದ ಜವಾಬ್ದಾರಿ ಮತ್ತು ಚೆಕ್ ಪೋಸ್ಟ್ಗಳು ಕೂಡ ಟೈಟ್ ಮಾಡ್ತೇವೆ. ಈ ಥರ ಏನು ಮಾಡ್ತಿದ್ದಾರೆ, ಈಗ ಆಗ್ತಕ್ಕಂಥ ಪ್ರಕರಣಗಳು ಏನು ಸಾಕಾಗ್ತಾ ಇಲ್ಲ ಅಂತ ಏನು ನಾವು ಮನವಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಕಠಿಣ ಕ್ರಮಗಳನ್ನು ದೊಡ್ಡ ಸೆಕ್ಷನ್ಗಳು ಹಾಕಿ ಅಂತ ಮೇಲೆ ನಾವು ಜೈಲಿಗೆ ಕಟ್ಟುವ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತೀವಿ. ಧನ್ಯವಾದಗಳು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.